ತಾವು ಸ್ವಲ್ಪ ಕುಡಿದು ಉಳಿದಿದ್ದ ಪ್ರಸಾದ ನನಗೆ ಕೊಟ್ರೆ ನಂದೊಂದು ಸಂಕಲ್ಪದ ಅದು ಈಡೇರಿದ್ರ ನಾನು ಮಹಾಪ್ರಸಾದಿ ಕಕ್ಕಯ್ಯನಿಗೆ ಶರಣಾಗ್ತೀನಿ ಅಂತ. ಅವಾಗ ಕಕ್ಕಯ್ಯನಿಗೆ ವಿಷಯ ತಿಳಿಸ್ತಾರೆ. ಕಕ್ಕಯ್ಯ, ನೀನು ಪೂಜೆ ಮಾಡಿಕೊಂಡು ನೀನು ಕರುಣಾದಕ ಪ್ರಸಾದ ಕೊಡಬೇಕಂತೆ ಅಕ್ಕನಿಗೆ. ಅವಾಗ ಆಶ್ಚರ್ಯ ಆಗತ್ತೆ. ನಾನು ಕಷ್ಟ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ, ನನಗ ಗುರು ಆದವರು ಬಸವಣ್ಣ ನೀವು, ಲಿಂಗ ಕೊಟ್ಟವರು ನೀವು, ನನಗೆ ಜ್ಞಾನ ಪ್ರಸಾದ ಕೊಟ್ಟವರು ಚನ್ನಬಸವ ಇದು ಅಲ್ಲಮ ಪ್ರಭುದೇವರು, ಭಕ್ತಿ ಸಂಬಂಧ ಕಳಿಸಿದವರು ನೀವು ಮಹಾಗುರು ಅಂತ ಅಲ್ಲಮ ಪ್ರಭುದೇವ್ರನ್ನು ಇದಾರ, ಸಿದ್ದರಾಮೇಶ್ವರನು ಸಹಿತ ಇದ್ದಾರೆ, ವೀರ ವೈರಾಗ್ಯ ಅಂಥವ್ರ ಹತ್ರ ಬಿಟ್ಟು ನಾನು ಪ್ರಸಾದ ಕೊಡೋದ ಇಲ್ಲ, ಸಂಕಲ್ಪ ಮಾಡ್ಕೊಂಡಿದಾರಂತೆ. ಅವಾಗ ಕೇಳೋದಿಲ್ಲ, ಎಲ್ಲರೂ ಶರಣರು ಇಲ್ಲ ನೀವು ಕೊಡ್ಲೇಬೇಕು. ಯಾಕೆ? ಬರೀ ಹೇಳಿಕೆ ಕೇಳಿಕೆ ಅಷ್ಟಲ್ಲ, ಜಾತಿ ಅನ್ನೋದು ಅದು ಕೇವಲ ಮಾತಾಡಿದ ತಕ್ಷಣ ಹೋಗೋದಿಲ್ಲ, ನಾವು ಒಳಗಡೆ ಕುಂತ್ಕೊಂಡು ಆತ್ಮಯೋಗ ಒಪ್ಪಿಕೊಂಡ್ರಷ್ಟೇ ಹೋಗೋದಿಲ್ಲ, ಅವರ ಮನೆ ಪ್ರಸಾದ ಮಾಡಿದ್ರಷ್ಟೇ ಹೋಗೋದಿಲ್ಲ, ಅವರ ಎಂಜಲ ಪ್ರಸಾದ, ಎಂಜಲ್ ಅಂತ ಅಲ್ವೇ ಅಲ್ಲ, ಕರುಣೋದಕ ಪ್ರಸಾದ ಸ್ವೀಕಾರ ಮಾಡೋದ್ರಿಂದ ಆ ಜಾತಿ ಮೂಲ ರಕ್ತ ಸಂಬಂಧಲೇ ಹೊರಟೋಗುತ್ತೆ. ಅಷ್ಟೇ ಅಲ್ಲ, ಅದರೊಳಗಡೆ ಮಹಾಶಕ್ತಿ ಇದೆ ಅಂತ ತಿಳ್ಕೊಂಡು ಅಕ್ಕನಾಗಮ್ಮ ಬೇಡಿಕೆಟ್ಟಾಗ ಅವಾಗ ಎಲ್ಲ ಶರಣರನ್ನು ಸ್ಮರಣೆ ಮಾಡಿಕೊಂಡು ಲಿಂಗ ಪೂಜೆ ಮಾಡಿಕೊಂಡು, ಯಾಕಂದ್ರೆ ಮಹಾಪ್ರಸಾದಿ ಅಂತ ಯಾಕೆ ಬರ್ತದೆ ಅಂದ್ರೆ 2 ಹೊತ್ತು ಬೆಳಗ್ಗೆ ಮತ್ತು ಸಾಯಂಕಾಲ ಸ್ನಾನ ಮಾಡಿಕೊಂಡು ಸುಮಾರು 1 ಗಂಟೆಗಳ ಕಾಲ 1008 ಶಿವನಾಮವನ್ನು ಅಂದ್ರೆ ಆ ಲಿಂಗದ ನಾಮವನ್ನ ಜಪಿಸಿ ಆಮೇಲೆ ಪ್ರಸಾದ ಮಾಡೋರಿಗೆ ಅವರಿಗೆ ಪ್ರಸಾದಿಕರು ಅಂತ ಕರೀತಾರೆ. ಇವರು ಮನೆಯಲ್ಲಿ ಅಷ್ಟೇ ಪ್ರಸಾದ ಮಾಡ್ಕೊಂಡು ಪೂಜೆ ಪ್ರಸಾದ ಮಾಡ್ಕೊಂಡು ಇರ್ತಾರೆ. ಆದ್ರೆ ಮಹಾಪ್ರಸಾದಿ ಅಂತ ಯಾರಿಗೆ ಅಂತಾರಂತಂದ್ರ ಕೇವಲ ತಾವಷ್ಟೇ ಪ್ರಸಾದಿಕರಾಗಿರ್ಲಾರದೆ ಪ್ರತಿಯೊಬ್ಬರಿಗೂ ಪ್ರಸಾದಿಕರನ್ನ ಮಾಡತಕ್ಕಂಥ ಒಬ್ಬ ಮಹಾಜಂಗಮ ಇರ್ತಾರೆ. ಅದಕ್ಕೆ ಮಹಾಪ್ರಸಾದಿ ಅಂತ ಹೆಸರು ಕರೀತಾರೆ ವಚನ ಭಾಷೆಯಲ್ಲಿ. ಅದಕ್ಕೆ ಅವ್ರಿಗೆ ಹೆಸರು ಕಕ್ಕಯ್ಯ ಅಂತ ಹೆಸರು ಕರೆದಾರೆ. ಅಂದ್ರೆ ಜಂಗಮರಿಗೆ ಅಯ್ಯ ಅಂತ ಕರೆದ್ರು. ಇವತ್ತು ಜಾತಿ ಆಗಿದೆ ಅದು. ಹಾಗಾಗಿ ಅಕ್ಕನಾಗಮ್ಮ ಅವರು ಪ್ರಸಾದ ಸ್ವೀಕಾರ ಮಾಡ್ತಾರ. ಸ್ವೀಕಾರ ಮಾಡಿದ ಏನು ಆಶ್ಚರ್ಯ, 12 ವರ್ಷ ಅವರಿಗೆ ಮಕ್ಕಳಾಗಿಲ್ಲ. ಆ ಮಹಾಪ್ರಸಾದ ಸ್ವೀಕಾರ ಮಾಡಿದ ಮೇಲೆ ಅಷ್ಟೊತ್ತಿಗಾಗಲೇ ಶಿವಸ್ವಾಮಿಯವ್ರನ್ನು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಇಬ್ಬರೂ ದಂಪತಿಗಳು ಸೇರಿ ಕಕ್ಕಯ್ಯನ ಆ ಒಂದು ಲಿಂಗ ಪೂಜೆ ಪ್ರಸಾದವನ್ನ ಅಕ್ಕನಾಗಮ್ಮ ಮತ್ತು ಶಿವಸ್ವಾಮಿ ಇಬ್ಬರಿಬ್ಬರನ್ನು ಸಹಿತ ಸ್ವೀಕಾರ ಮಾಡ್ತಾರ. ಅವತ್ತು ಅವರಿಗೆ ಅಲ್ಲಿಂದ ಪ್ರಾರಂಭವಾಗಿದ್ದು 9 ತಿಂಗಳಲ್ಲಿ ಅವರು ಸಂಪೂರ್ಣವಾಗಿ ಗರ್ಭಾವಸ್ಥೆಯನ್ನು ಪಡ್ಕೊಂಡು ಚನ್ನಬಸವಣ್ಣನವರಿಗೆ ಅವರು ಜನ್ಮವನ್ನ ಕೊಡ್ತಾರೆ ಅನ್ನೋದು ಇದು ಸಾಕ್ಷಿಯಾಗಿ ಉಳ್ಕೊಂಡಿದೆ. ಅಂದ್ರೆ ಶರಣರು ಜಾತಿಗೆ ಸೀಮಿತ ಅಲ್ಲ, ಆತ್ಮ ಜ್ಯೋತಿ ತತ್ವದಿಂದ ಮಹಾಪ್ರಸಾದಿಕರಾಗಿ ಅವರು ಇವತ್ತಿಗೂ ಆ ಪರಂಪರೆ ಇದೆ. ನಾವು ಬರಬೇಕಾದ್ರೆ ಸಂತೋಷ್ ಅವರು ಹೇಳಿದ್ರು, ಅಪ್ಪೋರೆ ಸಂಗೊಳ್ಳಿ ರಾಯಣ್ಣ ನೀವು ಹೆಸರು ಕೇಳಿದ್ರು. ಸಂಗೊಳ್ಳಿ ರಾಯಣ್ಣ ಹುಟ್ಟಿರೋದು ಯಾರ ವರಪ್ರಸಾದಿಂದ? ಅವ್ರ ತಾಯಿ ಹೋಗಿ ಆ ಕಕ್ಕಯ್ಯನ ಏನು ವಿಷ್ಟಾದೇವಿ ಕಕ್ಕೇರಿಯಲ್ಲಿ ಸಮಾಧಿ ಇದೆ ಅಲ್ಲಿ ಹೋಗಿ ಬೇಡ್ಕೊಳ್ತಾಳೆ. ಆ ಬೇಡ್ಕೊಂಡಿದ್ದ ಫಲವಾಗಿ ಇವತ್ತು ಅವರು ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ರು. ಅವರ ಶಕ್ತಿ ವೀರ ಶೂರರು ಅಂತ ಹೇಳಿ ಗೊತ್ತಾಗ್ಲಿಕ್ಕೆ ಇದಕ್ಕೆ ತಾನೇ ನಮ್ಮ ಅಂತಕ್ಕಂಥ ಮಹಾಜ್ಞಾನಿ ಮತ್ತು ಶಟಸ್ಥಲ ಚಕ್ರವರ್ತಿ ಮಹಾಪ್ರಸಾದ ಕರುಣದಿಂದ ಮತ್ತೊಂದು ಕಡೆ ಈ ಒಂದು ದೇಶ ಸ್ವತಂತ್ರ ಆಗ್ಲಿಕ್ಕಾಗಿ ತನ್ನ ಒಂದು ಜೀವನವನ್ನು ಬಲಿದಾನ ಮಾಡಿರ್ತಕ್ಕಂಥ ಮಹಾಯೋಧ ವೀರ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣನು ಸಹಿತ ಹುಟ್ಟಿರೋದು ಕಕ್ಕಯ್ಯನ ಪ್ರಸಾದ ಕಾರಣದಿಂದ. ಇಂಥ ಒಂದು ಶ್ರೇಷ್ಠ ಪರಂಪರೆ ನಮಗಿದೆ. ಇದು ಏನಾರ ಹೇಳಿದ್ರೆ ಅಂತಂದ್ರೆ ಬಹಳಷ್ಟು ಜನ ಹೆಂಗೆ ಸಾಧ್ಯ ಅಂತಾರೆ. ಅವ್ರ ವಚನ ಸಾಹಿತ್ಯ ಓದಿದಾಗ ನಿಜವಾದ ವಚನ ಸಾಹಿತ್ಯದಲ್ಲಿ 101 ಸ್ಥಳಗಳವ. ಪಿಂಡ ಸ್ಥಳದಿಂದ ಹಿಡ್ಕೊಂಡು ಜ್ಞಾನಶೂನ್ಯ ಸ್ಥಳದವರೆಗೆ ಅದಕ್ಕೆ ಪ್ರಸಾದಿಕ ಅಂತ ಯಾರಿಗೆ ಅಂತಾರ, ಮಹಾಪ್ರಸಾದಿ ಅಂತ ಯಾರಿಗೆ ಅಂತಾರ, ಶಟಸ್ಥಲ ಸಾಧನೆ ಯಾರಿಗೆ ಅಂತಾರ, ಇವೆಲ್ಲ ಗುರುಲಿಂಗ ಜಂಗಮ ತ್ರಿವಿಧ ದಾಸೋಹಿ ಅಂತ ಯಾರಿಗೆ ಅಂತಾರಂತ ಎಲ್ಲ ಬರ್ತಾವದ್ರೆ. ಅದಕ್ಕೆ ದಯವಿಟ್ಟು ಕಕ್ಕಯ್ಯ ಸಮಾಜದ ನಾನು ಕೇಳ್ಕೊಳ್ಳೋದಿಷ್ಟೇ, ಜಯಂತಿಗಷ್ಟೇ ಉತ್ಸಾಹ ತೋರಿಸೋದು ಬೇಡ. ವಚನಗಳು ಇವತ್ತು ಮಂಟಪ ಭಾರಿ ಚಂದ, ಯಾರು ಹಾಕ್ಸ್ಕೊಟ್ರು ಪುಣ್ಯಾತ್ಮರ ಅವ್ರಿಗೊಂದು ಅಭಿನಂದನೆ. ಬಹಳ ಚಂದ ಮಂಟಪ ಆಗ್ಯದ. ಈ ಮಂಟಪದಲ್ಲಿ ಮೂರ್ತಿ ಕೂಡಿಸ್ರಿ. ಇಲ್ಲಿ ಕಕ್ಕಯ್ಯನ ವಚನಗಳು ಶರಣರ ವಚನಗಳೂ ಸಹಿತ ಇಲ್ಲಿರಲಿ. ಮಕ್ಕಳು ದಿನಾ ವಚನಗಳನ್ನು ಹೋದ್ರಿ. ಪಕ್ಕದಲ್ಲಿ ಬಸವ ಮಂಟಪ ಇದೆ, ವಾರಕ್ಕೆ ರವಿವಾರ ದಿವಸ ಹೋಗ್ರಿ. ಅಲ್ಲಿ ವಚನಗಳನ್ನು ಕಂಠಪಾಠ ಮಾಡೋದ್ರಿಂದ ವಚನಗಳು ಓದೋದ್ರಿಂದ ನಮಗೆ ಶರಣ ಪರಂಪರೆ ಬಹಳ ಹತ್ತಿರ ಆಗ್ತದೆ. ಅವಾಗ ನಾವೂ ಸಹಿತ ಲಿಂಗ ಕಟ್ಕೋಬೇಕು, ವಿಭೂತಿ ಧರಿಸ್ಕೋಬೇಕು, ಅವಗುಣಗಳು ಎಲ್ಲವನ್ನೂ ಸಹಿತ ಹೊರಟು ಹೋಗ್ತಾವೆ. ನೋಡ್ರಿ ನಮ್ಮ ಅರ್ಜುನ್ ಅವರೇ ಸಾಕ್ಷಿ. ಎಲ್ಲಿದ್ದಾರೆ ಅರ್ಜುನ್ ಅವರು? ಅವರ ಹೆಸರೇನು? ವೈಜಮ್ಮ ಅಲ್ಲ, ವೈಜಮ್ಮ ಅವರು ಬಾಲ್ಕ್ಯಾಪುರ ಕಡ್ಲಿಂದ ಲಿಂಗ ದೀಕ್ಷೆ ತಗೊಂಡಾರ. ಇವತ್ತು ನಿಜಕ್ಕೂ ಸಹಿತ ಚನ್ನಬಸವ ಪಟ್ಟದೇವ್ರ ಹೆಸರಿಟ್ಟಿದ್ದಕ್ಕೆ ಸಾರ್ಥಕ ಆಗಿದೆ, ಶರಣ ಕೋಳಾರ ಅಂತ ಹೇಳಿ. ಅಲ್ಲಿಂದ ಪ್ರಾರಂಭ ಆಯ್ತು ಅಂದ್ರೆ ಪೂರ್ಣ ಅಕ್ಕಮಹಾದೇವಿ ತನ ಬರೇ ಶರಣರ ದರ್ಶನ ಆಗ್ತದೆ. ಅದಕ್ಕೆ ಇದು ಸಾಲಾಗಿ
ಈ ಒಂದು ಊರು ಶರಣರಿಗೆ ಹೂಮಾಲೆ ಆಗಿದೆ. ಹಾಗಾಗಿ ಶರಣರು ಹೆಚ್ಚು ಪ್ರೀತಿ ಪಡಿಸ್ತಕ್ಕಂಥ ಒಂದು ಊರಿದೆ. ಶರಣರನ್ನ ಗೌರವಿಸ್ತಕ್ಕಂಥ ಊರು ಇದಾಗಿರೋದ್ರಿಂದ ನಾವು ಶರಣರ ತತ್ವಾದರ್ಶವನ್ನ ನಮ್ಮ ಮಲ್ಲಿಕಾರ್ಜುನಪ್ಪ ಅವರು ಹೇಳದಂತೆ ಆಳವಾಗಿ ಅದನ್ನು ಓದಿ ಅಳವಡಿಸ್ಕೊಳ್ಬೇಕು. ಅವರು ಎಂಥ ಒಂದು ಶರಣ ಸಂಬಂಧ ಅವ್ರಿಗಿತ್ತು ಅಂತಂದ್ರೆ ಇಲ್ಲಿ ವಚನದಲ್ಲಿ ಬಹಳ ಚಂದ ಹೇಳ್ತಾರೆ. ನಾನು ಒಂದು ವಚನ ಓದಿ ಮುಗಿಸ್ತೇನೆ, ಸಮಯ ಬಹಳ ಆಗಿದೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಅವರ ವಚನಗಳು ಬಹಳ ಮುಖ್ಯ. ನಾನು ಹೇಳ್ತಾ ಬಂದೆ 12ನೇ ಶತಮಾನದ ಒಂದು ವಜ್ರ ಯುಗವಾಗಿರ್ತಕ್ಕಂಥ ಕಾಲ. ಇಂಥ ಒಂದು ಕಾಲದಲ್ಲಿ ನೋಡ್ರಿ, ಒಂದು ಕೀಳು ಸಮಾಜ ವರ್ಗದ ಸಮಾಜಕ್ಕೆ ಹೋಗ್ಬೇಕಂದ್ರೆ ಬಾಯಿಗೆ ಚಿಪ್ ಕಟ್ಕೋಬೇಕಾಗಿತ್ತು. ಯಾಕಂದ್ರೆ ಉಗುಳು ಬಂದ್ರು ಸಹಿತ ಅದು ಮೈಲಿಗೆ ಆಗ್ತದೆ, ಬಿದ್ರೂ ಅವ್ರ ಸಮಾಜದಲ್ಲಿ. ಆಮೇಲೆ ಬೆನ್ನಿಗೆ ಪರಿಕೆ ಕಟ್ಕೋಬೇಕಾಗಿತ್ತು, ಯಾಕಂದ್ರೆ ಕಾಲು ಹೆಜ್ಜೆ ಬಿದ್ರೂ ಸಹಿತ ಮೈಲಿಗೆ ಆಗತಕ್ಕಂಥ ಕಾಲಘಟ್ಟದಲ್ಲಿ ನೋಡ್ರಿ. ಅಂತ ಒಂದು ಸಂದರ್ಭದಲ್ಲಿ ಅಪ್ಪ ಅಂತ ಬಸವಣ್ಣನವ್ರು ಹೋಗಿ ಅಪ್ಪಿಕೊಂಡು ಇಂಥ ಒಂದು ಸದ್ಧರ್ಮ ನ್ಯಾಯವನ್ನ ಕೊಟ್ಟಾರಲ್ಲ, ಇದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಅದಕ್ಕೆ ಇಂಥ ಕಷ್ಟ ಕುಲದಲ್ಲಿ ಹುಟ್ಟಿ ಕುಲವೇ ಮೀರಿ ಬೆಳೆದಿರತಕ್ಕಂಥ ಶರಣರಲ್ಲಿ ಆ ಕಕ್ಕಯ್ಯನವ್ರು ಹೇಳ್ತಾರ, ಎನ್ನ ಕಷ್ಟ ಕುಲದ ಸೂತಕ ನಿಮ್ಮ ಹಸ್ತ ಮುಟ್ಟಿದಲ್ಲಿ ಹೋಯಿತು. ನೋಡ್ರಿ, ನಾನು ಕಷ್ಟ ಕುಲದಲ್ಲಿ ಹುಟ್ಟಿದ್ದೀನಿ ಅಂತ ತಿಳ್ಕೊಂಡು ಭಾವ ಇತ್ತಲ್ಲ, ಕೀಳರಿಮೆ ಇತ್ತಲ್ಲ, ಯಾವಾಗ ಬಸವಣ್ಣವ್ರದ್ದು ಅಪ್ಪಿಕೊಂಡು ನೀವು ನಮ್ಮ ದೊಡ್ಡಪ್ಪ ಶಿವಭಕ್ತಿ ಪರಂಪರೆಯನ್ನು ಮುಂದಿರಿಸಿರ್ತಕ್ಕಂಥವ್ರು, ಹಾಗಾಗಿ ನನ್ನ ಜೊತೆ ನೀವು ಇರಬೇಕು ಅಂತ ತಿಳ್ಕೊಂಡು ಯಾವಾಗ ಮುಟ್ಟಿದಾಗ ನನ್ನ ಕುಲ ಸೂತಕ ಎಲ್ಲ ಹೊರಟೋಯಿತು. ಶುಕ್ಲ ಶೋಣಿತದಿಂದಲಾದ ಸೂತಕ ನಿಮ್ಮ ಮುಟ್ಟಲೊಡನೆ ಬಯಲಾಯಿತು. ಎರಡು ರೀತಿಯಿಂದ ಅರ್ಥ ಹೇಳ್ತಾರೆ. ಒಂದು, ಹುಟ್ಟಿನ ದೋಷ ಅನಂತ ಜನ್ಮವನ್ನು ಸುತ್ತಾಡ್ಕೊಂಡು ಬರೋದಂದ್ರೂ ಸಹಿತ ಇದು ಕಷ್ಟ ಕುಲನೇ. ಇಂಥ ಒಂದು ಮಾನವ ಜನ್ಮದ ಈ ಕಷ್ಟ ಕುಲವನ್ನು ತೊಡೆದಾಕಿರ್ತಕ್ಕಂಥವ್ರು ಬಸವಣ್ಣವ್ರು. ಕಾರಣ, ಅಂಗಕ್ಕೆ ಲಿಂಗವನ್ನ ಕೊಟ್ಟದ್ದಕ್ಕಾಗಿ ನನ್ನ ಕಾಯ ಅಂದ್ರೆ ಅಂಗ ಲಿಂಗ ಆಯಿತು, ಸರ್ವಾಂಗ ಲಿಂಗಿ ಆದೆ. ಆ ಲಿಂಗದ ಮುಖದಿಂದ ಕಾಯಭಾವವನ್ನು ಕಳ್ಕೊಂಡು ಲಿಂಗಭಾವಿ ಆದೆ. ಎನ್ನ ಪಂಚೇಂದ್ರಿಯಗಳು ಬಯಲಾದವು, ಎನ್ನ ಅಂತರಂಗದಲ್ಲಿ ಜ್ಞಾನ ಜ್ಯೋತಿ ಎಡೆಗೊಂಡುತ್ತಾಗಿ ಒಳಗೂ ಬಯಲಾಯಿತು. ಸಂಸಾರ ಸಂಘದ ಆವಸ್ಥೆಯ ಮೀರಿದ ಕ್ರಿಯೆಯಲ್ಲಿ ತರಹರವಾಯಿತಯ್ಯ ಬಹಿರಂಗ ಬಯಲಾಯಿತು. ಅಭಿನವ ಮಲ್ಲಿಕಾರ್ಜುನ ನಿಮ್ಮ ಮುಟ್ಟಿದ ಕಾರಣ ನಾನು ಬಯಲಾದೆ. ಬಸವಣ್ಣವ್ರು ಲಿಂಗ ಕೊಟ್ಟರು, ಆ ಲಿಂಗ ಮಲ್ಲಿಕಾರ್ಜುನ ನಾನು ದಿನನಿತ್ಯ ಪ್ರಸಾದಿಕ ರೂಪದಲ್ಲಿ ಪೂಜೆ ಮಾಡಿದೆ. ನನ್ನ ಹುಟ್ಟಿನ ಜನ್ಮವನ್ನು ಕಳ್ಕೊಂಡೆ ಮತ್ತು ಜನ್ಮಾಂತರದ ಬಂದಿರತಕ್ಕಂಥ ಭವ ಕಷ್ಟಗಳನ್ನು ಸಹಿತ ಕಳ್ಕೊಂಡು ನಾನು ನಿರ್ಭಯಲಾದೆ. ನೋಡ್ರಿ, ಅಲ್ಲಮ ಪ್ರಭುದೇವರು ಬಯಲ ಸ್ವರೂಪ ಹೇಳ್ತಾರೆ, ಹಂಗೆ ಕಕ್ಕಯ್ಯನವ್ರನ್ನು ಸಹಿತ ನಾನು ಬಯಲಾದೆ ಅಂತ ಹೇಳ್ತಾರೆ. ಇನ್ನೊಂದು, ಶರಣ ಸಂಬಂಧ ಎಷ್ಟು ಆತ್ಮೀಯವಾಗಿತ್ತಂದ್ರ, ನನಗೆ ಗುರುಸ್ಥಳವ ತೋರಿದಾತ ಸಂಗನ ಬಸವಣ್ಣನು, ನನಗೆ ಲಿಂಗಸ್ಥಳವ ತೋರಿದಾತ ಚನ್ನಬಸವಣ್ಣನು, ನನಗೆ ಜಂಗಮ ಸ್ಥಳವ ತೋರಿದಾತ ಸಿದ್ದರಾಮಯ್ಯನು, ನನಗೆ ಪ್ರಸಾದಿ ಸ್ಥಳವ ತೋರಿದಾತ ಬಿಪಿಬಾಚಯ್ಯ, ನನಗೆ ಪ್ರಾಣಲಿಂಗ ಸ್ಥಳವ ತೋರಿದಾತ ಚಂದಯ್ಯ, ನನಗೆ ಶರಣ ಸ್ಥಳವ ತೋರಿದಾತ ಸೊಟ್ಟಳ ಬಾಚರಸ, ನನಗೆ ಐಕ್ಯ ಸ್ಥಳವ ತೋರಿದಾತ ಅಜಗಣ್ಣ, ನನಗೆ ನಿಜ ಸ್ಥಳವ ತೋರಿದಾತ ಪ್ರಭುದೇವರು. ಇಂತಿ ಸ್ಥಳಗಳ ಕಂಡು 770 ಅಮರಗಣಗಳು ಶ್ರೀಪಾದಕ್ಕೆ ಶರಣೆಂದು ಬದುಕಿದನು ಕಾಣ ಅಭಿನವ ಮಲ್ಲಿಕಾರ್ಜುನ. ಮೊಟ್ಟ ಮೊದಲ ಬಾರಿಗೆ ನಾವು 770 ಅಮರಗಣಗಳ ಸಂತತಿಯವರಂತ ಕಕ್ಕಯ್ಯನ ವಚನದಲ್ಲಿ ಮಾತ್ರ ಬರ್ತದೆ, ಉಳಿದ ಶರಣರಲ್ಲಿ ಎಲ್ಲೂ ಬರೋದಿಲ್ಲ. 770 ಶರಣರನ್ನ ಗುರುತಿಸ್ತಾರೆ. ಅಂದ್ರೆ ನೂಲಿಯ ಚಂದ ಇರ್ಬೋದು, ಪ್ರಭುದೇವರು ಇರ್ಬೋದು, ಚನ್ನಬಸವಣ್ಣ ಇರ್ಬೋದು, ಚೆನ್ನಯ್ಯ ಇರ್ಬೋದು, ನಾವೆಲ್ಲರೂ ಒಂದೇ ಒಂದು ಸಹೋದರ ಭಾವದಲ್ಲಿ ಅಂತ. ಇವಾಗಲೂ ಒಂದು ವೇಳೆ ಸಮಾಜದವ್ರು ನಾವೆಲ್ಲ ಸೇರ್ಕೊಂಡು ಕಕ್ಕಯ್ಯನ ಜಯಂತಿ ಇದ್ದಾಗ ಎಲ್ಲರೂ ಸೇರ್ಕೊಂಡ್ರೆ, ಚಂದಯ್ಯನ ಜಯಂತಿ ಇದ್ದುಕೊಂಡು ಅವರಷ್ಟೇ ಮಾಡ್ಲಿ ಅಂತ ಬಿಡ್ಲಾರ್ದೆ ಅವರ ಕಾರ್ಯಕ್ರಮಕ್ಕೆ ನಾವು ಹೋಗಿ ನಮ್ಮ ಕಾರ್ಯಕ್ರಮಕ್ಕೆ ಅವ್ರು ಹೋದ್ರೆ ಅಂದ್ರೆ ಕೇವಲ ಇಷ್ಟೇ ಜನ ಅಲ್ಲ, ಆ ಬಸವ ಮಂಟಪದಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ತನ ಜನ ಸೇರ್ತಾರೆ. ಹಾಗಾಗಿ ಆ ಭವಿಷ್ಯ ವಾತಾವರಣ ನಿರ್ಮಾಣ ಆಗಲಿ ಅಂತ ನಾನು ಸಂಕಲ್ಪವನ್ನು ಮಾಡ್ಕೊಳ್ತಾ, ಅವರ ಸಂದೇಶ ಬಹಳ ಅದ್ಭುತವಾಗಿದೆ. ದಯವಿಟ್ಟು ನಾವು ಯಾವುದೇ ಈ ಸಮಾಜದವ್ರು ಇರಲಿ, ಆಸೆಗೆ ಜೋತು ಬಿಡಬಾರದು. ಇವತ್ತು ನಮ್ಮ ಅಧ್ಯಕ್ಷರಿದ್ದಾರೆ, ರಾಜಕಾರಣಿಗಳು ಜೋತ್ ಬಿದ್ದರೆ ಇವ್ರನ್ನೂ ಒಂದು ಪಕ್ಷ ಕಟ್ಕೊಂಡು ಹೋಗ್ಬೋದಾಗಿತ್ತು, ಅಥವಾ ಇವ್ರನ್ನೂ ಸಹಿತ ಒಂದು ದೊಡ್ಡ ಏನಾರ ಮಾಡ್ಕೊಂಡು ಹೋಗೋದು ಸಮಾಜವನ್ನು ಬಳಸ್ಕೊಂಡು. ಬಹಳಷ್ಟು ಜನ ಆಗ್ಯಾರಂಗೆ. ಆದರೆ ಸಮಾಜ ನಮ್ಮ ಮುಂದೆ ಇದ್ದುಕೊಂಡು ಆಳ್ತಾರೆ, ನಮ್ಮನ್ನು ನೋಡ್ಕೊಳ್ತಾರಂತ ಬಹಳ ಅಭಿಮಾನ ಇಟ್ಕೊಂಡಿರ್ತದೆ. ಆದ್ರೆ ಸಮಾಜದ ಮುಖ್ಯಸ್ಥರು ಸಮಾಜವನ್ನ ಡಿರೇಲ್ ಮಾಡ್ಬೋದು. ನಮ್ಮ ಸಂತೋಷ್ ಅವರು ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ತಟ್ಟಬೇಕು.